ಮಾರ್ನಿಂಗ್, ಬೆಳಗಿನ ಶುಭೋದಯಗಳು. ಇವಾಗ ಇದ್ದಿದೀವಿ, ಇಲ್ಲೇ ನೈಟ್ ಸ್ಟೇ ಆಗಿದ್ವಿ. ಇದೇ ಜಾಗದಲ್ಲಿ ನೋಡ್ಬೋದು ಗಾಡಿಗಳು ತುಂಬಾ ನಿಂತಿದ್ವು. ಅಣ್ಣವ್ರು ನಿಲ್ಸಿದ್ರು. ಇವಾಗ ಇಲ್ಲಿಂದ ಹೊರಡ್ತಾ ಇದೀವಿ. ಗಾಡಿ ಸ್ಟಾರ್ಟ್ ಮಾಡಿದ್ದಾರೆ. ಲೆಟ್ಸ್ ಗೋ. ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ನನ್ನ ಅದೃಷ್ಟ ಎಷ್ಟು ಕೆಡ್ದಾಗಿದೆ ಅಂದ್ರೆ ಗಾಡಿ ಕೂಡ ಪಂಚರ್ ಆಗೋಯ್ತು. ಮಳೆ ಬೇರೆ ಹಿಡ್ಕೊಂಡ್ಬಿಟ್ಟೈತೆ, ಸಿಕ್ಕಾಬಿಟ್ಟೆ ಮಳೆ. ತೋರಿಸ್ತೀನಿ ರೀ ನಿಮ್ಗೆ ಇನ್ನೊಂದು ಕ್ಯಾಮ್ರಾದಲ್ಲಿ. ಮಳೆ ಬಿಲ್ಲೆ ಅಂತ ಹಾಡಾಡ್ಬೇಕು ಇವಾಗ. ನೋಡಿ, ಮಳೆ ಅಂದ್ರೆ ಮಳೆ. ಏನು ಆಡ್ಲಿ, ತ್ರಿಪುರಾಗೆ ಹೋಗೋದಕ್ಕೆ 4 ದಿನ ಕಂಟಿನ್ಯೂಸ್ ಆಗಿ ಇವಾಗ ಆಗ್ತಾ ಇರೋದು. ಯಪ್ಪ ದೇವ್ಡ. ಈ ಕಾಡಲ್ಲಿದ್ದೀವಿ ಇವಾಗ. ಈ ಕಡೆಲ್ಲ ಕಾಡೆ. ಈ ಮೈನ್ ರೋಡಲ್ಲಿ ಚೆನ್ನಾಗೈತೆ. ಅಣ್ಣ ಎಲ್ಲಿಗೋ ಹೋಗಿ ಬರ್ತಾವ್ರೆ ನೋಡಿ, ಬರ್ತಾ ಇದ್ದಾರೆ. ಧೀರ 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 ಧೀ ಸುಲ್ತಾನ, ಧೀರ 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 ಧೀ ಸುಲ್ತಾನ. ಇವಾಗ ಅಲ್ಲುಚ್ತಾ ಇದ್ದೀವಿ. ಪಂಚರ್ ಆಗಿತ್ತು, ಟೈರ್ ಫುಲ್ ಪಂಚರ್ ಆಗೋಗಿತ್ತು. ಹೆಂಗಾಗಿದೆ ತೋರಿಸ್ತೀನಿ ರೀ. ನೆಕ್ಸ್ಟ್ ಲೆವೆಲ್ ಆಗಿ ಟೈರ್ ಪಂಚರ್ ಹಾಕ್ಕೊಂಡು ಇವಾಗ ಪಾತ್ರೆ ಎಲ್ಲ ತೊಳ್ಕೊಂಡು ಸ್ನಾನ ಮಾಡ್ಬಿಡೋಣ ಅಂತ ಹೋಗ್ತಾ ಇದೀವಿ ಅಣ್ಣ ನಾನು. ಮಳೆ ಅಂದರೆ ಮಳೆ ಆ ಥರ. ಇವಾಗ ಅಲ್ಲೊಂದು ತೊಟ್ಟಿ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇಲ್ಲಿ ನೋಡಿದ್ರೆ ಲಾರಿಗಳು ತೀರಾ ಕಮ್ಮಿ. ಯಾವಾಗೋ ಅಪರೂಪಕ್ಕೆ ಒಂದೊಂದು ಗಾಡಿಗಳು ಬರ್ತೈತೆ. ಫುಲ್ಲು ಕೊಚ್ಚೆ ಕರ್ಸ್ಕೊಂಡು ಈ ಗಾಡಿಯಲ್ಲೇ ಇವಾಗ ನಾನು ಬಂದಿರೋದು. ಈ ಗಾಡಿಯಲ್ಲೇ ಹೋಗ್ಬೇಕು. ತ್ರಿಪುರಾಗ ಹೋಗೋಕ್ಕೆ ನಾಳೆ ಆಗೋಗುತ್ತಂತೆ. ಅಯ್ಯೋ ಸ್ವಾಮಿ, ಇದೇ ನಂದು ಹೈಯೆಸ್ಟು ದಿನಗಳು ಲಾರಿಯಲ್ಲಿ ಕಳೆದಿರೋ ದಿನ. ಮೀನ್ಸ್ ಅರೌಂಡ್ ಇದೆ ಆಲ್ರೆಡಿ. ಇದು 2ನೇ ದಿನ, 3ನೇ ದಿನ ಇವತ್ತು. ಅಲ್ಲಿ ನೋಡ್ಬೋದು ಮೋಡ ಹೇಗಿದೆ ಅಂದ್ಬಿಟ್ಟು. ಗಾಡಿಗಳು ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು. ನೋಡೋಕ್ಕೆ ಒಂಥರ ಲಾರಿಗಳು ಸಖತ್ತಾಗಿದೆ. ಒಂದೊಂದೇ ಲಾರಿಗಳು ಬರ್ತಾ ಐತೆ. ಬಂದ್ಬಿಟ್ಟು ಮೀನು ಇಸ್ಕೊಂಡವ್ರೆ, ನೋಡ್ಬೋದು. ಮೀನು ಕ್ಲೀನ್ ಮಾಡ್ತವ್ರೆ ಅಣ್ಣವ್ರು. ना मीन है कटला और क्या नाम है? रोहू कटला और ಹೋಪ. ಇವಾಗ ನೋಡಿದ್ರೆ 2 ಗಂಟೆ ಇಲ್ಲಾಂದ್ರೆ 3 ಗಂಟೆಗೆ ಎತ್ತೋಣ ಅಂತ ಅನ್ಕೊಂಡಿದೀವಿ ಗಾಡಿನ. ಅದಕ್ಕೆ ತಿರ್ಗಾಗ ತಗೊಂಬಂದು ಇಲ್ಲಿಗೆ ನಿಲ್ಲಿಸ್ಬಿಟ್ರು ಅಣ್ಣ ಅವರು. ನಾನು ಮುಖ ಎಲ್ಲ ತೊಳ್ಕೊಂಬಂದೆ. ಇವಾಗ ಟೈಮ್ ಬಂದ್ಬಿಟ್ಟು 11 ಗಂಟೆ ಆಲ್ರೆಡಿ. ನೋಡಿ, ಬ್ರಷು ಗಿಶು ಎಲ್ಲ ಎತ್ಕೊಂಡು ಗಾಡಿ ಹತ್ರ ಹೋಗ್ತಾ ಇದ್ದೀನಿ. ಅಣ್ಣ ಮೀನು ಇಸ್ಕೊಂಡಿದ್ರು. ಮೀನು ಅಡುಗೆ ಮಾಡ್ತಾವ್ರು ಅವರು. ನಾನು ತಿಂತೀನ ಇಲ್ವಾ ಗೊತ್ತಿಲ್ಲ, ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ತೀನಲ್ಲ. ಸೊ ಅದರಿಂದ ನೋಡುವ, ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಬಂದ್ಬಿಟ್ಟು ಮೀರು ಸಾರು ಮಾಡ್ತೆ. ಕೊಲ್ಂಪ ನಿನ್ ಕರಿಂಗ್ ಹೋಗ್ತಾ ನಾನು ಮೀನು ಕೊಲ್ಂಬು ನೋಡ್ಬೋದು. ಮೀನು ತೊಳಿತಾ ಇದ್ದಾರೆ ಅವ್ರು. ಮೀನು ಕಮ್ಮಿಂಗ್ ಅನ್ನ ಅಬ್ಬಿಯ ನೋಡಿದ್ರ ಹೇಗಿದೆ ಅಂದ್ಬಿಟ್ಟು. ಮೀನು ಸಾರು ಮಾಡ್ತಾ ಇದ್ದೀವಿ. ಮಾಡಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೋಡಿದ್ರೆ ಅನ್ನ ರೆಡಿಯಾಗಿದೆ. ಅಣ್ಣ ಬಂದ್ಬಿಟ್ಟು ಸಾಂಬಾರು ಮಾಡ್ತಾ ಇದ್ದಾರೆ. ಸಾಂಬಾರು ರೆಡಿ ಆಗ್ತಾ. ಸ್ನಾನ ಮಾಡ್ಕೊಂಡು ಮುಗಿಸ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ ಹೊರಡುವುದು. ಇಲ್ಲೇ ಸ್ನಾನ ಮಾಡ್ಕೊಂಡೆ. ಬಟ್ಟೆ ಇಲ್ಲಿ ಒಣಗಾಕಿದ್ದೀನಿ. ಇವಾಗ ಎತ್ಕೊಂಡು ಗಾಡಿ ಹತ್ರ ಹೋಗೋಣ ಬನ್ನಿ. ಲೆಟ್ಸ್ ಗೋ. ನಮ್ಮ ಗಾಡಿ ಅಲ್ಲಿದೆ, ಆ ಕಡೆ ಸೈಡ್ ಇದೆ. ಇವಾಗ ಬಂದು ರೀಚ್ ಆಗಿದ್ದೀನಿ. ಇವಾಗ ಕುತ್ಕೊಂಡು ಊಟಕ್ಕೆ ರೆಡಿ ಆಗ್ತಾ ಇದೀವಿ ಇಬ್ರು, ಅಣ್ಣ ನಾನು. ಊಟ ಹಾಕುವಾಗ ಕಂಟಿನ್ಯೂ ಮಾಡ್ತೀನಿ. ಬಂದ್ಬಿಟ್ಟು ರಸಾಣ್ಣ ತಿಂತಾ ಇದ್ದೀನಿ. ಅಣ್ಣ ಬಂದ್ಬಿಟ್ಟು ಮೀನು ಸಾರು ತಿಂತವ್ರೆ. ಯಾಕಂದರೆ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ನಾಳೆ. ಅದಕ್ಕೋಸ್ಕರ ಮೀನು ಬೇಡ ಅಂತ ರಸ ಹಾಕೊಂಡಿದ್ದೀನಿ. ರಸ ಮಾಡಿಕೊಟ್ಟವ್ರು ನನಗೆ ಗೊತ್ತಾ. ಥ್ಯಾಂಕ್ಸ್ನಾ ರಸೋಪನಿ ಕೊಡ್ತಂದಕ್ಕೆ. ஆமாவாண்ணா. ஓ ஷெட் இருக்கட்டும், பரவாயில்லண்ணா. ನಾಳೆ ಕಾಯ್ಡ ಹೋಗ್ಲಿಕ್ಕೆ. ಇವಾಗ ನೋಡಿದ್ರೆ ಊಟ ಮಾಡಿ ಮುಗಿಸಿದೀವಿ. ಇಲ್ಲಿಂದ ಹೋಗ್ತೀವಿ. ಪೋಲಮ್ಮನ ಕೆಲಂಬಳ. ಇವಾಗ ಅಣ್ಣ ನಾನು ಇಬ್ರು ರೆಡಿ ಆಗಿದ್ದೀವಿ ಹೋಗಕ್ಕೆ. ನಾ ಇಬ್ರಿ ಕಾಮಿಗೋಣ ಪೋಲ. ಇವಾಗ ಇಲ್ಲಿಂದ ಹೋಗ್ತಾ ಇದೀವಿ. ಈ ಕಾಡಿಂದ ಊಟ ಗೀಟ ಮಾಡ್ಕೊಂಡು ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 2 ಗಂಟೆ ಕರೆಕ್ಟಾಗಿ ಬಿಡ್ತಾ ಇದ್ದೀವಿ. ನಾನು ಚಾರ್ಜ್ಗಳೆಲ್ಲ ಹಾಕೊತಾ ಇದ್ದೆ. ಇವಾಗ ಸ್ನಾನ ಮಾಡಿದ್ದಕ್ಕೂ ಅದಕ್ಕೂ ಚೆನ್ನಾಗಿ ಅನಿಸ್ತಾ ಇದೆ ಬಾಡಿ ಒಂದು ಸ್ವಲ್ಪ. ಇಲ್ಲಿಂದ ಹೋಗೋಣ. ಇವಾಗ ಅಣ್ಣ ಅವರು ನಮ್ಮ ಜೊತೆ ಬರ್ತಾರೆ. ಆ ಲಾರಿನೂ ಕೂಡ ನಮ್ಮ ಜೊತೆನೇ ಬರುತ್ತೆ. ಬನ್ನಿ ಹೋಗೋಣ. ಅಟ್ಯಾಕ್ ದ ಮಾರ್ಕ್. ತಿರ್ಗಾ ಹೊಟ್ಟಿದೀವಿ. ಏನು ಅಟ್ಯಾಕ್ ದ ಮಾರ್ಕ್ ಅಂತ ಇದೀನಿ ಅಚ್ಚನ.
ಇವತ್ತಾದರೂ ಹೋಗಿ ತ್ರಿಪುರಾಗಿ ಹೋಗಿ ಸೇರ್ಕೋತೀನಿ ಅಂತ ಒಂದು ಹೋಪು. ಅದಕ್ಕೋಸ್ಕರ ಅಟ್ಯಾಕ್ ದ ಮಾರ್ಕ್ ಅಂತ ಹೇಳ್ತಾ ಇದ್ದೀನಿ. ನೋಡೋಣ ಈ ಕಾಡೊಳಗೆ ಏನೇನಾಗುತ್ತೋ. ಇನ್ನೂ ನೆಟ್ವರ್ಕ್ ಅಂತೂ ಇಲ್ಲ ಇಲ್ಲಿ. ಲೆಟ್ಸ್ ಸಿ ಏನೇನಾಗುತ್ತೋ. ಎಲ್ಲ ಆಗೋದು ಒಳ್ಳೇದಕ್ಕೆ. ನೋಡಿ, ಒಂದು ಬೆಟ್ಟಕ್ಕಿಂತ ಇನ್ನೊಂದು ಬೆಟ್ಟ ದೊಡ್ಡದಾಗಿದೆ. ಮನುಷ್ಯನ ಜೀವನನೂ ಅಷ್ಟೇ, ಒಬ್ರಿಗಿಂತ ಇನ್ನೊಬ್ರು ಚೆನ್ನಾಗೇ ಗೊತ್ತಿರುತ್ತೆ, ಆದರೆ ಏನೂ ಮಾತಾಡ್ತಾ ಇರಲ್ಲ ಅಷ್ಟೇ. ಎಲ್ಲ ನನಗೆ ಗೊತ್ತು ಅಂತ ಯಾವತ್ತೂ ಆಡಬಾರ್ದು ಅಂತ ನಾನು ಕಲ್ತ್ಕೊಂಡಿದ್ದೀನಿ. ಕಲ್ತ್ಕೊಂಡಿರೋದಲ್ಲ, ತುಂಬ ಜನಕ್ಕೆ ಹೇಳ್ಬೇಕಂತಿತ್ತು, ಅದಕ್ಕೆ ಹೇಳಿದೆ. ಅದು ಯಾರಿಗಂತ ಗೊತ್ತಾಗಿರುತ್ತೆ ಆಲ್ರೆಡಿ. ಲೆಟ್ಸ್ ಗೋ. ಫುಲ್ಲು ಟೀ ಎಸ್ಟೇಟೆ, ಫುಲ್ ಟೀ ಎಸ್ಟೇಟ್. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಕೇರಳ ನೋಡ್ದಂಗೆ ಐತಪ್ಪ ಒಂದು ಸೈಡಲ್ಲಿ. ಅದ್ರೇನಂದರೆ ಕೇರಳಕ್ಕಿಂತ ದೊಡ್ಡ ಬೆಟ್ಟಗಳು, ದೊಡ್ಡ ಎಲ್ಲ. ಇದು ಏನು ಹೇಳೋದು ಯಪ್ಪ. ನಿನ್ನೆ ರೋಡ್ಗಿಂತ ಇವತ್ತು ರೋಡ್ ಒಂದು ಸ್ವಲ್ಪ ಪರವಾಗಿಲ್ಲ ಅಲ್ಲ, ಚೆನ್ನಾಗಿದೆ. ಕೊಚ್ಚೆ ಇಲ್ಲ, ಏನಿಲ್ಲ, ಆರಾಮಾಗಿ ಹೋಗ್ತಾ ಇದ್ದೀನಿ. ಇಲ್ಲ, ಇವಾಗ ಒಂದು ಟೋಲ್ ಬರ್ತೈತೆ. ಬಂತು ಟೋಲ್. ಇದು ಬಾರ್ಡ್ರನ ಟೋಲ್. ಓಕೆ நான் பார்த்தா ஃபோன் வச்சுருக்குறோமே. ಚಲೋ. ಇವಾಗ ನೋಡಿದ್ನಲ್ಲ, ಟೋಲ್ ತೋರಿಸಿದ್ನಲ್ಲ, ಅದು ಬಂದ್ಬಿಟ್ಟು ಮೇಘಾಲಯ ಲಾಸ್ಟ್ ಟೋಲು. ಇವಾಗ ಬಂದ್ಬಿಟ್ಟು ನಾವು ಅಸ್ಸಾಂ ಒಳಗೆ ಎಂಟ್ರಿ ಆಗಿದ್ದೀವಿ. ಇದು ಅಸ್ಸಾಂ ರೂಟ್ ನೋಡ್ಬೋದು. ಅಸ್ಸಾಂ, ವೆಲ್ಕಮ್ ಟು ಅಸ್ಸಾಂ. ತಿರ್ಗಾ ಇಲ್ಲಿಂದ ಇವಾಗ ತ್ರಿಪುರಾ ರೂಟ್. ನಾವು ಬನ್ನಿ ಹೋಗೋಣ. ತ್ರಿಪುರಾ ಒಳಗೆ ಎಂಟ್ರಿ ಆದಮೇಲೆ ಕಂಟಿನ್ಯೂ ಮಾಡ್ತೀನಲ್ಲ. ಹೋಗುವಾಗ ಏನಾದರೂ ಇಂಟ್ರೆಸ್ಟ್ ಆಗಿದ್ರೆ ತೋರಿಸ್ತೀನಿ, ಇಲ್ಲಾಂದರೆ ಹಾಗೆ ಹೋಗ್ತಾ ಇರೋಣ ಮಜವಾಗಿ. ರಸ ಗಿಸ ಎಲ್ಲ ತಿನ್ಕೊಂಡು ಹೊಟ್ಟೆ ಫುಲ್ ತುಂಬಿದೆ ಭಾರಿಯಾಗಿ. ನೋಡಿ ಗಾಡಿಗಳು ಹೆಂಗೆ ನಿಲ್ಸವ್ರೆ. ಇನ್ನೊಂದು ವಿಷಯ ಏನಂದರೆ, ಇಲ್ಲಿ ಗಾಂಜಾ ಸಪ್ಲೈ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಎಲ್ಲ ಗಾಡಿನೂ ಚೆಕಿಂಗ್ ಮಾಡ್ತಾಯಿದ್ರು. ಅದಕ್ಕೆ ಅಲ್ಲಿ ವಿಡಿಯೋ ಆಫ್ ಮಾಡಿದೆ, ಇಲ್ಲಾಂದರೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೆ. ಮಿಠಾಯಿ ನೋಡಿ ಹೆಂಗೈತೆ ಬೆಟ್ಟ. ಆ ಬೆಟ್ಟಗಳಿಂದನೇ ಬಂದಿದ್ದೀವಿ ಇವಾಗ ಆಚೆ ನಾವು. ನೆಕ್ಸ್ಟ್ ಲೆವೆಲ್. ಏನಾದರೆ ಒಂದು ಸ್ವಲ್ಪ ಧೂಳಿದೆ, ಮಳೆ ಬರ್ತಾ ಇದೆ. ತಿರ್ಗಾ ಈ ಮಳೆ ಬಂದ್ರೆ ಇರಿಟೇಷನ್. ತಿರ್ಗಾ ಪಂಚರ್ ಆಗಿದೆ, ಎಂತ ಮಾಡೋದು. ಅದಕ್ಕೆ ಇವಾಗ ಟೈರ್ ಬಿಚ್ಚಿಬಿಟ್ಟು ಈ ಕಡೆ ಟೈರ್ ಹಾಕೋಬೇಕು. ಈ ಟೈರ್ ಫುಲ್ ಹೋಗ್ಬಿಟ್ಟಿತ್ತು, ಈ ಟೈರ್ ಇವಾಗ ಪಂಚರ್ ಆಗಿರೋದು. ಇವಾಗ ಆ ಟೈರ್ ಬಿಚ್ಬಿಟ್ಟು ತಿರ್ಗಾ ಇದಕ್ಕೆ ಹಾಕ್ತಾರೆ. ಟೈರ್ ಎಕ್ಸ್ಚೇಂಜಿಂಗ್. ಇದು 2+ ಟೈರ್ ತಾನಾ? ಟ್ಯೂಬ್. ನೋಡಿದ್ರೆ ಇವಾಗ ಟೈರ್ ಹಾಕಿ ಮುಗಿಸಿದೀವಿ. ಇವಾಗ ಇಲ್ಲಿಂದ ಹೊರಡುವ ಸಮಯ. ಆದರೆ ಇನ್ನೊಂದು ಟೈರು ಕೂಡ ಪಂಚರ್ ಇದೆ. ಇಲ್ಲಿಂದ ಯಾವುದೋ ಕಾರ್ಖಾನೋ ಯಾವುದೋ ಹೇಳಿದ್ರು ಅವರು. ಅಲ್ಲಿ ಹೋಗ್ಬಿಟ್ಟು ಮಾಡಿಸ್ಕೊರೋಣ, ಸೆಕೆಂಡ್ಸ್ ಎಲ್ಲ ಯಾವುದೋ ಇದ್ರೆ ಇಸ್ಕೊರೋಣ ಅಂತ ಹೇಳವ್ರೆ. ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ನಂದು ಅಲ್ಲೇ ಇದೆ ನೋಡಿ, ನಂದು ಆಲ್ ಇಂಡಿಯಾ ಟ್ರಿಪ್. ಲೆಟ್ಸ್ ಗೋ. ಬನ್ನಿ ಮೇಲೆ ಹೋಗೋಣ. ನೋಡಿದ್ರೆ ಗಾಡಿ ಸ್ಟಾರ್ಟ್ ಮಾಡಿದೀವಿ. ಇಲ್ಲಿಂದ ಓಡ್ತಾ ಇರೋದಷ್ಟೇ ಕೆಲಸ. ಲೆಟ್ಸ್ ಗೋ. ಏನು ಲೆಟ್ಸ್ ಗೋ ಅಂತೀನಾ? ನೋಡಿ ಗ್ರೀನರಿ ಎಷ್ಟು ಚೆನ್ನಾಗಿದೆ. ಹೊರಡುವ. ಗಾಡಿ ಒಂದು ಸ್ವಲ್ಪ ಹೀಟ್ ಆಗಲಿ ಅಂತ ಗಾಡಿ ಆನ್ ಮಾಡಿದ್ದೀವಿ. ಇವಾಗ ನೋಡಿದ್ರೆ ಈ ಅಣ್ಣನೂ ನಮ್ಮ ಜೊತೆ ಬಂದವ್ರೆ. ಅವಾಗಲೇ ತೋರಿಸ್ಬೇಕಾಗಿತ್ತು, ವಿಡಿಯೋ ಎಡಿಟ್ ಮಾಡ್ತಾ ಇದ್ದೆ, ಅದರಿಂದ ತೋರಿಸಿಲ್ಲ. ಇವಾಗ ನೋಡಿದ್ರೆ ನಾವು ಅಸ್ಸಾಂ ಒಳಗೆ ಬಂದಿದ್ದೀವಿ. ಕೌನ್ಸಿ ಭಯ್ಯ? ಕರೀಂಗಂಜ್. ಯಾವುದೋ ಕರೀಂಗಂಜ್ ಅಂತೆ. ಈ ಜಾಗದೊಳಗೆ ಬಂದಿದ್ದೀವಿ. ಇವಾಗ ಇಲ್ಲಿಂದ ನಾವು ನಮ್ಮ ಪ್ರಯಾಣ ಬಾರ್ಡರ್ ಕಡೆ ಹೋಗ್ತಾ ಇದ್ದೀವಿ. ನಾಳೆನೇ ಹೋಗಿ ರೀಚ್ ಆಗೋದು ನಾವು ಬಾರ್ಡರ್ನ. ಅಲ್ಲವರೆಗೂ ಅಣ್ಣ ಜೊತೆ ಇರ್ತೀವಿ. ಲೆಟ್ಸ್ ಗೋ. ಇವಾಗ ಟೀ ಇಸ್ಕೊಟ್ಟಿದ್ದಾರೆ, ಟೀ ಕುಡಿದ್ಬಿಟ್ಟು ಹೋಗೋಣ. ಗುರು ತಿರ್ಗಾ ಮಳೆ ಸ್ಟಾರ್ಟ್ ಆಗೋಯ್ತು.
ಅವ್ರ ಮಳೆಯಲ್ಲಿ ಹೋಗಕ್ಕ ಆಗೋಗಿದೆ. ಟಾಟಾ. ಅವ್ರು ಇವಾಗ ಇಲ್ಲೇ ಇಳ್ಕೊಂತವ್ರೆ, ಇಲ್ಲಿಂದ ಅವ್ರು ಹೊರಡ್ತಾರೆ. ಬಾಯ್. ಇವಾಗ ಅವ್ರು ಆ ಕಡೆ ರೂಟಲ್ಲಿ ಹೋಗ್ಬೇಕು, ಆ ರೂಟಲ್ಲಿ. ಅದು ಬಂದ್ಬಿಟ್ಟು ಸಿಟಿ, ನಾವು ಹೋಗ್ತಾ ಇರೋದು ಹೈವೇ. ನೋಡಿ ಹೈವೇ ಇಲ್ಲಿಂದ ಕಾಣಿಸ್ಬೇಕು. ठीक है भैया, बाय. चले ಹೊರಟ್ರು ನಾವು ಹೋಗೋಣ ತ್ರಿಪುರ ಕಡೆಗೆ. ತ್ರಿಪುರ. ಸಮಯ 8 ಗಂಟೆ, ಊಟ ಮಾಡುವ ಸಮಯ ಆಗಿದೆ. ಇವಾಗ ಊಟ ಮಾಡೋಕ್ಕೆ ರೆಡಿ ಆಗ್ತಾ ಇದೀವಿ, ಯಾಕಂದ್ರೆ ಮಳೆ ಬೇರೆ ಬರ್ತಾ ಇದೆ. ಅದು ಆಮೇಲೆ ನೋಡೋಣ, ಏನಾದರೂ ನೆಕ್ಸ್ಟ್ ಪ್ಲ್ಯಾನ್ ಮಾಡೋಣ ಅಂದ್ಬಿಟ್ಟು ಇವಾಗ ಊಟ ತಿಂದ್ಬಿಟ್ಟು ಅದಾದಮೇಲೆ ಸಿಗ್ತೀವಿ ನಿಮಗೆ. ಸಿಗೋದಲ್ಲ, ನೋಡೋಣ ಏನು ಮಾಡ್ತೀನೋ ಗೊತ್ತಿಲ್ಲ, ಆಮೇಲೆ ಹೇಳ್ತೀನಿ ನಿಮಗೆ. ಇವಾಗ ನೋಡಿದ್ರೆ ನಾನು ರಸಾನ್ನ, ಅನ್ನ, ಮೀನು ಸಾರು ಇಬ್ಬರು ತಿಂತಾ ಇದ್ದೀವಿ. ತಿಂದು ಮುಗಿಸ್ಬಿಟ್ಟು ಸಿಗ್ತೀವಿ.